ಗೈಸ್ ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ ಅಂತ ಹೇಳ್ತಾ ಸ್ವಲ್ಪ ಟೈಮ್ ವೇಸ್ಟ್ ಮಾಡಿದೆ, ಡೈರೆಕ್ಟ್ ಆಗಿ ಮ್ಯಾಟ್ರಿ ಬರೋಣ. ಗೈಸ್ ಇವಾಗಷ್ಟೇ ಬಿಗ್ ಬಾಸ್ ನವರು ಒಂದು ಪ್ರೋಮೋ ರಿಲೀಸ್ ಮಾಡಿದ್ದಾರೆ. ಸೊ ಪ್ರೋಮೋ ನೋಡಿದ್ಮೇಲೆ ನನ್ಗೇನ್ ಅನಿಸ್ತಾ ಇದೆ ಅಂದ್ರೆ, ನೋಡ್ತಿದ್ದಂಗೆ ನಾವು ಬಿಗ್ ಬಾಸ್ ಒಂದು ವಾರ ಕಳೆದು ಬಿಡ್ತು ಗೈಸ್. ಅಂದ್ರೆ ಯಾರೆಲ್ಲ ಏನೇನ್ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡಿದ್ರು ಬಿಗ್ ಬಾಸ್ ಅಲ್ಲಿ, ಅದೆಲ್ಲ ಸ್ಯಾಟಿಸ್ಫ್ಯಾಕ್ಷನ್ ಆಗಿದೆ ಅಂತ ನಾನು ಅನ್ಕೊಂಡಿದ್ದೇನೆ. ಸೊ ಮೊದಲನೇ 2 ದಿನದಲ್ಲಿ ಬಿಗ್ ಬಾಸ್ ಸ್ವಲ್ಪ ಲೋ ಆಗಿತ್ತು ಗೈಸ್. ಒಂದ್ ಸ್ವಲ್ಪ ಬೋರಿಂಗ್ ಆಗಿತ್ತು ನೋಡೋದಿಕ್ಕೆ, ಅಷ್ಟೊಂದು ಇಂಟ್ರೆಸ್ಟ್ ಬರ್ತಿದ್ದಿಲ್ಲ. ಇದೇನ್ ಗುರು ಈ ಸೀಸನ್ ಅಲ್ಲಿ ಈ ತರ ಕಂಟೆಸ್ಟೆಂಟ್ಸ್ ಗಳನ್ನ ಕರ್ಸಿದ್ದಾರೆ, ಯಾರು ಅಷ್ಟೊಂದು ಆಕ್ಟಿವ್ ಆಗಿಲ್ಲ, ಇವರಿಂದ ಏನೋ ಒಂದು ಎಂಟರ್ಟೈನಿಂಗ್ ಸಿಗ್ತಾ ಇಲ್ಲ ಅಂತ ಅನ್ಕೊಂಡಿದ್ರು. ಬಟ್ ಅದೆಲ್ಲ ಉಲ್ಟಾ ಆಯ್ತು. ನೆಕ್ಸ್ಟ್ 3ನೇ ದಿನದಿಂದಾನೇ ಜನ ಎಲ್ಲ ಏನೇನು ನಿರೀಕ್ಷೆ ಮಾಡ್ತಿದ್ರು ಅದೆಲ್ಲ ಸಿಕ್ಕಿದೆ. ಎಲ್ರಿಗೂ ಎಂಟರ್ಟೈನಿಂಗ್ ಸಿಕ್ಕಿದೆ. ಸೊ ಪ್ರತಿಯೊಬ್ಬ ಕಂಟೆಸ್ಟೆಂಟ್ಸ್ ಇನ್ವಾಲ್ವ್ ಆಗಿ ಜನಕ್ಕೆ ಏನ್ ಕೊಡ್ಬೇಕು ಹೊರಗಡೆ ಎಂಟರ್ಟೈನಿಂಗ್ ನ ಕೊಡ್ತಿದ್ದಾರೆ. ಸೊ ಅಂಡ್ ಇನ್ನ ಕೆಲವೊಬ್ಬ ಕಂಟೆಸ್ಟೆಂಟ್ಸ್ ಗಳು ಸ್ವಲ್ಪ ಲೋ ಆಗಿದ್ದಾರೆ, ಅವ್ರಿಗೆ ಬಿಗ್ ಬಾಸ್ ಅಲ್ಲಿ ಇನ್ನೂ ಅಡ್ಜಸ್ಟ್ ಆಗೋದಿಕ್ಕೆ ಆಗ್ತಾ ಇಲ್ಲ. ಇನ್ ಕೆಲವರು ತುಂಬಾನೇ ಆಕ್ಟಿವ್ ಆಗಿದ್ದಾರೆ. ಸೊ ಏನೇ ಆಗ್ಲಿ ಗೈಸ್, ಒಂದು ವಾರ ಮುಗೀತು. ಈ ವಾರದಲ್ಲಿ ಈ ನಾಮಿನೇಷನ್ ಕೂಡ ಆಗಿದೆ. 8 ಜನ ನಾಮಿನೇಷನ್ ಆಗಿದ್ದಾರೆ ಒಟ್ಟು. ಸೊ ಆ 8 ಜನದಲ್ಲಿ ಯಾರು ಮನೆಗೆ ಹೋಗ್ತಾರೆ ಗೊತ್ತಿಲ್ಲ. ಅಂಡ್ ಯಾರೆಲ್ಲ ಉಳ್ಕೊಳ್ತಾರೋ ಅವರು ತುಂಬಾ ಅದೃಷ್ಟವಂತ. ಇನ್ನೊಂದು ವಾರ ಸಿಗುತ್ತೆ. ಸೊ ಜನಕ್ಕೆ ನಾವೇನು ಅಂತ ಪ್ರೂವ್ ಮಾಡ್ಕೊಳ್ಳೋದಿಕ್ಕೆ. ಸೊ ಹೋದವರು ಏನು ಮಾಡೋಕ್ಕಾಗಲ್ಲ, ಈ ವಾರದಲ್ಲೇ ಪ್ರೂವ್ ಮಾಡ್ಕೋಬೇಕಾಗಿತ್ತು. ಅಂಡ್ ಇನ್ನೊಂದು, ಇವತ್ತು ತುಂಬಾನೇ ಸ್ಪೆಷಲ್ ಡೇ ಅಂತಾನೆ ಹೇಳ್ಬೋದು. ಯಾಕೆಂದ್ರೆ ಅದು ಕಿಚ್ಚ ಸುದೀಪ್ ಸರ್ ಬರ್ತಾರೆ ಇವತ್ತಿನ ಒಂದು ಎಪಿಸೋಡ್ ಅಲ್ಲಿ. ಕಿಚ್ಚನ ಪಂಚಾಯತ್ ಇದೆ. ಸೊ ಕಿಚ್ಚನ ಪಂಚಾಯತಿಲಿ ನಾವೇನೆಲ್ಲ ಐಡೆಂಟಿಫೈ ಮಾಡಕ್ ಆಗಿರಲ್ವಲ್ಲ. ಸೊ ಅಂತ ಒಂದು ಪಾಯಿಂಟ್ಸ್ ಗಳನ್ನ ಸುದೀಪ್ ಸರ್ ಒಂದು ಐಡೆಂಟಿಫೈ ಮಾಡಿ ಜಡ್ಜ್ಮೆಂಟ್ ಕೊಡ್ತಾರೆ. ಇನ್ನೊಂದು, ಕೆಲವೊಂದಿಷ್ಟು ಕ್ಯಾಟಗರಿಯ ಜನ ಇದ್ದಾರೆ, ಅವರು ಸುದೀಪ್ ಸರ್ನ ನೋಡಕಂತಾನೆ ಬಿಗ್ ಬಾಸ್ ನ ನೋಡ್ತಾರೆ. ಬಿಗ್ ಬಾಸ್ ನೋಡ್ಬೇಕಂತಲ್ಲ, ಎಪಿಸೋಡ್ ನ ನೋಡದೇ ಇದ್ರು ವೀಕೆಂಡ್ ಎಪಿಸೋಡ್ ನ ಮಾತ್ರ ನೋಡ್ತಾರೆ. ಅದು ಸುದೀಪ್ ಸರ್ಗೆ ಅಂತಾನೆ ಮಾತ್ರ. ಅಂಡ್ ಈ ಒಂದು ಪ್ರೋಮೋದಲ್ಲಿ ಸೊ ಈ ವಾರದ ಎಲ್ಲಾ ಒಂದು ಎಪಿಸೋಡ್ದು ಒಂದಿಷ್ಟು ನ ತೋರಿಸಿದ್ದಾರೆ. ಆ ಪ್ರೋಮೋನ ಹಾಕ್ತೀನಿ, ನೋಡ್ಕೊಂಬನ್ನಿ. ಮತ್ತೆ ಮುಕ್ಕಿರೋದನ್ನ ಮುಂದೆ ಮಾತಾಡೋಣ. ಒಂಟಿ ಜಂಟಿಗಳ ಕಾದಾಟ, 8 ಜನರ ಮೇಲೆ ಎಲಿಮಿನೇಷನ್ ತೂಗುಗತ್ತಿ. ಇಲ್ಲಿ ಅವ್ರು ಯಾರು ನಿಮಗೆ ಜಡ್ಜ್ ಮಾಡೋ ಅವಶ್ಯಕತೆ ಇಲ್ಲ. ಬಿಕಾಸ್ ಮುಂದೆ ಇರೋದೇ ಒಂದು, ಹಿಂದೆ ಇರೋದೇ ಒಂದು. ಯಾರು ಬಾಸ್, ಯಾರಿಗೆ ಗೇಟ್ ಪಾಸ್. ಅವ್ರು ಗೊತ್ತಾಗ್ತಾರೆ, ನಾವು ಮನೆಗೆ ಹೋಗ್ಬೇಕಾಯ್ತದೆ. ಜೋಡಿಗಳನ್ನ ನೋಡ್ತಾ ಇರೋದೇ ಬೇರೆ, ನಾವು ನೋಡ್ತಾ ಇರೋದೇ ಬೇರೆ. ಎಲ್ಲದಕ್ಕೂ ಉತ್ತರ ಕೊಡಲಿದೆ ಕಿಚ್ಚನ ಮೊದಲನೇ ಪಂಚಾಯಿತಿ. ನಾನ್ ಡೆಫಿನೆಟ್ಲಿ ಕಠಿಣವಾದಂತ ಶಿಕ್ಷೆಯನ್ನ ನಿಮಗ್ ಗೈಸ್ ಪ್ರೋಮೋ ನೋಡಿದ್ರಲ್ಲ, ಈ ಪ್ರೋಮೋದಲ್ಲಿ ನಿಮಗೆ ಕೆಲವೊಂದಿಷ್ಟು ಜನ ಮಾತ್ರನೇ ಕಾಣಿಸೋದು, ಇನ್ನು ಕೆಲವು ಕಂಟೆಸ್ಟೆಂಟ್ಸ್ ಗಳು ನಿಮಗೆ ಕಾಣಿಸೋದೇ ಇಲ್ಲ. ಸೊ ಇದು ವೀಕೆಂಡ್ ಅಲ್ಲಿ ಬಂದಿರುವಂತ ಪ್ರೋಮೋ ಗೈಸ್. ಆಕ್ಚುಲಿ ಇದರಲ್ಲಿ ಎಲ್ಲಾ ಕಂಟೆಸ್ಟೆಂಟ್ಸ್ ಗಳು ಕಾಣಿಸ್ಬೇಕಾಗಿತ್ತು. ಬಟ್ ಇನ್ನ ಕೆಲವ್ರು ಯಾಕೋ ಸೈಡ್ ಆಗಿದ್ದಾರೆ, ಅವ್ರು ಇನ್ನೂ ಆಕ್ಟಿವ್ ಆಗಿಲ್ಲ, ಇನ್ನು ಬಿಗ್ ಬಾಸ್ ಮನೇಲಿ ಓಪನ್ ಆಗಿಲ್ಲ ಅಂತ ಅನಿಸ್ತಾ ಇದೆ. ಸೊ ಅವ್ರು ಹಿಂಗೆ ಇದ್ರೆ ಈ ಬಿಗ್ ಬಾಸ್ ಮನೇಲಿ ಉಳ್ಕೊಳ್ಳೋದು ತುಂಬಾ ಕಷ್ಟ ಆಗುತ್ತೆ. ಏಕೆಂದ್ರೆ ಏನಾರು ಅವರು ಒಂದು ಟಾಸ್ಕ್ ವಿಚಾರದಲ್ಲಿ ಆಗಿರ್ಬೋದು, ಇಲ್ಲ ಎಂಟರ್ಟೈನಿಂಗ್ ವಿಚಾರದಲ್ಲಿ ಆಗಿರ್ಬೋದು, ಅವ್ರು ಏನೋ ಒಂದು ಬಿಗ್ ಬಾಸ್ ಮನೇಲಿ ಕಾಣಿಸ್ಕೋಬೇಕು ಜನರ ಕಣ್ಣಿಗೆ, ಆಗ ಮಾತ್ರನೇ ಅವ್ರು ಈ ಮನೇಲಿ ಉಳ್ಕೊಳ್ಳೋದಿಕ್ಕೆ ಸಾಧ್ಯ. ಸೊ ನೋಡಿದ್ರೆ ಈ ಪ್ರೋಮೋದಲ್ಲಿ ನೋಡ್ತಿದ್ರೆ ಕೆಲವೊಂದು ಯಾರೆಲ್ಲ ತುಂಬಾನೇ ಒಂದು ಹೈಲೈಟ್ ಆಗಿದ್ದಾರೆ ಅಂದ್ರೆ, ಕೆಲವೊಂದಿಷ್ಟು ಜನ ಧನುಷ್ ಅವ್ರು ಆಗಿರ್ಬೋದು, ಕಾಕ್ರೋಚ್ ಅವರು, ಮತ್ತೆ ಮಾಳು ಅವರು, ಸ್ಪಂದನ್ ಅವರು, ಅದು ಬಿಟ್ರೆ ಗಿಲ್ಲಿ ಅವ್ರು ಕಾಣಿಸ್ತಾ ಇರ್ತಾರೆ, ಅವ್ರು ಕಾವ್ಯ ಅವ್ರು ಕಾಣಿಸ್ತಾ ಇರ್ತಾರೆ, ಮತ್ತೆ ಮಲ್ಲಮ್ಮ ಅವರು. ಈ ಕಡೆ ಒಂಟಿಗಳ ಟೀಮಿಗೆ ಬಂದ್ರೆ ಅಶ್ವಿನಿ ಅವರು, ಮತ್ತೆ ಅದೇ ಒಂಟಿಗಳ ಟೀಮಲ್ಲಿ ಅಶ್ವಿನಿ ಅವರು, ಧನುಷ್ ಅವರು, ಕಾಕ್ರೋಚರ್ ಇದ್ದಾರೆ. ಇನ್ನು ಧ್ರುವಂತ್ ಅಂತೂ ಅವರು ಸೈಲೆಂಟ್ ಆಗ್ಬಿಟ್ಟಿದ್ದಾರೆ. ಜಾನ್ವಿ ಅವರು ಅಷ್ಟಕ್ಕಷ್ಟೇನೆ. ಸೊ ಈ ಕಡೆ ಜಂಟಿಗಳಲ್ಲೂ ಅಷ್ಟೇನೆ ಕೆಲವೊಂದಿಷ್ಟು ಜನ ಮಾತ್ರನೇ ಕಾಣಿಸ್ಕೊಳ್ತಾ ಇರೋದು. ಸೊ ಹಿಂಗಾದ್ರೆ ಬಿಗ್ ಬಾಸ್ ಅಲ್ಲಿ ಉಳ್ಕೊಳ್ಳೋದು ತುಂಬಾ ಕಷ್ಟ ಆಗುತ್ತೆ. ಅಂಡ್ ಗೊತ್ತಾಗುತ್ತೆ ಈಗ ಅವತ್ತು ಯಾರ್ಯಾರು ನಾಮಿನೇಷನ್ ಮಾಡಿದಾರಲ್ಲ, ಅದ್ರಲ್ಲಿ ಯಾರ್ಯಾರು ನಾಮಿನೇಷನ್ ಆಗಿದಾರಲ್ಲ, ಸೊ ಅದ್ರಲ್ಲಿ ಯಾರೆಲ್ಲ ಮನೆಗೆ ಹೋಗ್ತಾರೆ, ಯಾರೆಲ್ಲ ಉಳ್ಕೊಳ್ತಾರೆ ಅಂತ ಕಿಚ್ಚನ ಪಂಚಾಯತಿಯಲ್ಲಿ ಕಿಚ್ಚ ಸುದೀಪ್ ಸರ್ ಹೇಳ್ತಾರೆ. ಸೊ ಇವತ್ತಿನ ಎಪಿಸೋಡ್ ನ ಯಾರು ಮಿಸ್ ಮಾಡ್ಕೋಬೇಡಿ, ಪ್ರತಿಯೊಬ್ರು ನೋಡಿ, ನಾನು ನೋಡ್ತೀನಿ. ಓಕೆ ಗೈಸ್, ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಲವ್ ಯು ಹಾಲ್.